ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹಯಾಸ್ಯ ನಾಸಾಪುಟ ಜಾತವಾತ ವಿಘಾತ ದೂತಾಘ ಪಲಾಲ ಜಾತಃ ಮುನೀಶ ವಾಗೀಶ ಸುತಸ್ಸುರಮ್ಯಾಂ ಹರೇ ಕಥಾ ಶಂಸತಿ ವಾದಿರಾಜ. ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಆಧ್ಯಾತ್ಮ ಬಂಧುಗಳೇ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭ ಆಶಂಸನೆಗಳನ್ನು ನನ್ನೆಲ್ಲ ವೀಕ್ಷಕ ಬಂಧುಗಳಿಗೆ ಮೊದಲು ಹೇಳುತ್ತಾ, ಕವಿಕುಲ ಚಕ್ರವರ್ತಿಗಳು, ರುಜುಗಣ ಸಂಭಾವ್ಯರು, ಸಮಗ್ರ ಯತಿಪೀಠಕ್ಕೆ ತಿಲಕಪ್ರಾಯರು, ವ್ಯಾಸದಾಸ ಸಾಹಿತ್ಯದ ಆಧ್ಯಾತ್ಮ ಸೌಹಾರ್ದ ಸಂಬಂಧದ ಸೇತುವೆಯಾಗಿ ಸುಪ್ರಸಿದ್ಧರೂ ಆದ ಉಡುಪಿಯ ಸೋದೆ ಮಠಾಧೀಶರಾಗಿದ್ದ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಭಕ್ತರ ಭವಬಂಧನವನ್ನು ಕಳೆಯಲೆಂದೇ ಭುವಿಗೆ ಅವತಾರವೆತ್ತಿ ಬಂದಿರುವ ಭಗವಂತನಾದ ಸರ್ವೋತ್ತಮ ಶ್ರೀಕೃಷ್ಣನ ಚರಿತ್ರೆಯ ಪೂರ್ಣ ಚಿತ್ರಣವನ್ನು ಅತ್ಯಂತ ಮನೋಹರವಾಗಿ ಅನೇಕ ಉತ್ಪ್ರೇಕ್ಷಾದಿ ಅಲಂಕಾರದಿಂದ ಒಡಗೂಡಿ ರುಕ್ಮಿಣೀಶ ವಿಜಯ ಎಂಬ ಶ್ರೇಷ್ಠ ಮಹಾಕಾವ್ಯದಲ್ಲಿ ಭಗವಂತನ ಲೀಲೆಯನ್ನು ಚಿತ್ರಿಸಿದ್ದಾರೆ. ಶ್ರೋತೃಗಳೇ, ಶ್ರಾವಣ ಸಿಂಹ ಮಾಸದ ರೋಹಿಣಿ ಸಹಿತ ಅಷ್ಟಮಿ ವಿಟ್ಲಪಿಂಡಿ ಶ್ರೀಕೃಷ್ಣ ಲೀಲೋತ್ಸವದ ಈ ಪಾವನ ಪರ್ವಕಾಲದಲ್ಲಿ ಅಂತಹ ಮಹಾನುಭಾವರು, ಅಪರೋಕ್ಷ ಜ್ಞಾನಿಗಳು ರಚಿಸಿದ ಅದ್ಭುತ ಮನೋಹರವೂ ನಮ್ಮೆಲ್ಲ ಚಿಂತೆ, ರೋಗ, ಪಾಪ ಪರಿಹಾರಕವೂ ಶ್ರೀಮದ್ ಭಾಗವತದಲ್ಲಿ ಪ್ರತಿಪಾದಿತವಾದ ಅಂತಹ ಲೀಲಾಮೂರ್ತಿ ಶ್ರೀಕೃಷ್ಣನ ಅವತಾರಕ್ಕೆ ಮುನ್ನ ಭುವಿಯಲ್ಲಿದ್ದ ಸ್ಥಿತಿಗಳನ್ನು, ಕೃಷ್ಣ ಜನಿಸುವಾಗ ಆದ ಆಶ್ಚರ್ಯಕರ ರೋಮಾಂಚಕ ಘಟನೆಗಳನ್ನು ಸಂಕ್ಷಿಪ್ತವಾಗಿ ಸ್ವಲ್ಪ ಕಾಲ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಜನ್ಮದ ಕಥೆಯನ್ನು ಶ್ರವಣ ಮಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭ ಅವಸರವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಈ ಪವಿತ್ರವಾದ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಈ ವರ್ಷ ಅಂದರೆ 2022 ಆಗಸ್ಟ್ 18 ಗುರುವಾರದಂದು ಒದಗಿದ್ದು, ಇಂದಿನ ದಿನ ಅಂದರೆ ಆಗಸ್ಟ್ 18 ಗುರುವಾರ ಮಧ್ಯರಾತ್ರಿ 11:38ಕ್ಕೆ ಸರಿಯಾಗಿ ಚಂದ್ರೋದಯವೂ ಆಗಲಿದೆ. ರಾತ್ರಿ 10:30 ನಂತರ ಶ್ರೀಕೃಷ್ಣನಿಗೆ ಪಂಚಾಮೃತ ಅಭಿಷೇಕ, ಯಥಾಶಕ್ತಿ ಅಲಂಕಾರ, ಜಲಗಂಧಾದಿ ಪಂಚೋಪಚಾರ ಪೂಜೆ, ಷೋಡಶೋಪಚಾರ ಪೂಜೆಗಳನ್ನು ನೆರವೇರಿಸಿ ರಾತ್ರಿ 11:38 ಒಳಗೆ ಶ್ರೀಕೃಷ್ಣನಿಗೆ ಪ್ರಿಯವಾದ ಅಷ್ಟವಿಧವಾದ ಉಂಡೆ, ಚಕ್ಕುಲಿ, ಅವಲಕ್ಕಿ ಕಜ್ಜಾಯ, ಕ್ಷೀರಪಾಯಸ, ಕಡುಬು, ಪಂಚವಿಧ ಫಲವಸ್ತುಗಳನ್ನು ಯಥಾಶಕ್ತಿ ಶುಚಿಯಿಂದ ಮಾಡಿ ಸಮರ್ಪಿಸಿ ಮಹಾಪೂಜೆ ಮಂಗಳಾರತಿಯನ್ನ ಮಾಡಿ ಮೊದಲು ಶ್ರೀಕೃಷ್ಣನ ಮೂರ್ತಿಗೆ ಅಥವಾ ಶಾಲಿಗ್ರಾಮ ಇರುವವರು ಶಾಲಿಗ್ರಾಮಕ್ಕೆ ಅಥವಾ ಶ್ರೀಕೃಷ್ಣನ ಅಲಂಕೃತ ಭಾವಚಿತ್ರವನ್ನು ನೋಡಿಕೊಂಡು ಶ್ರೀಕೃಷ್ಣಾಯ ನಮಃ ಎನ್ನುತ್ತಾ ಎದುರಿಗಿರುವ ಹರಿವಾಣದಲ್ಲೇ ರಾತ್ರಿ 11:38ಕ್ಕೆ ಸರಿಯಾಗಿ ಕೃಷ್ಣನಿಗೆ ಅರ್ಘ್ಯವನ್ನ ನೀಡಬೇಕು. ಈ ವರ್ಷ ಕೆಲವು ಪಂಚಾಂಗಗಳ ಪ್ರಕಾರ, ಮಠಗಳ ಅಭಿಪ್ರಾಯ ಪ್ರಕಾರ 19ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯು ಇದ್ದು, ನಿಮ್ಮ ಮಠ ಗುರು ಪರಂಪರೆಗೆ ಅನುಗುಣವಾಗಿ ತಾವೆಲ್ಲರೂ ಇದನ್ನು 19ರಂದು ಸಹ ನಡೆಸಬಹುದಾಗಿದೆ. ಆಗಸ್ಟ್ 19 ಶುಕ್ರವಾರದಂದು ಜನ್ಮಾಷ್ಟಮಿಯನ್ನ ಆಚರಿಸುವವರು ಶ್ರೀಕೃಷ್ಣಾರ್ಘ್ಯವನ್ನು ರಾತ್ರಿ 11:54ಕ್ಕೆ ಸರಿಯಾಗಿ ಚಂದ್ರೋದಯ ವೇಳೆ ಆಗಿರುವುದರಿಂದ ಆ ಸಂದರ್ಭದಲ್ಲಿ ಮಾಡಬಹುದು. ತಾವೆಲ್ಲರೂ ತಮ್ಮ ಗುರು ಮಠ ಸಂಪ್ರದಾಯ ಪರಂಪರೆಗೆ ಅನುಗುಣವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಡೆಸಬಹುದು. ಶ್ರೀಕೃಷ್ಣ ಲೀಲೋತ್ಸವ ಎಂದರೆ ವಿಟ್ಲಪಿಂಡಿ ಎಂದು ಅದು ಬಹಳ ಪ್ರಸಿದ್ಧವಾಗಿದೆ. ನವಮಿ, ಪಾರಣೆ, ಉತ್ಸವಾದಿ ಸಂಭ್ರಮಾಚರಣೆಗಳನ್ನು ಆಗಸ್ಟ್ 20 ಶನಿವಾರದಂದೇ ಎಲ್ಲರೊಂದಿಗೆ ಉತ್ತಮ ಸೌಹಾರ್ದ ಮನೋಭಾವದಿಂದ ನಡೆಸಬಹುದಾಗಿದೆ. ಇದರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ಭಗವಂತನ ಅವತಾರ ದಿನ ಎಂಬ ಶ್ರದ್ಧಾಭಕ್ತಿಗಳಿಂದ ನಡೆಸುವುದು ಮಾತ್ರ ಮುಖ್ಯವಾಗಿರುವುದು. ನಿಮ್ಮ ಗುರುಗಳ ಆದೇಶದಂತೆ ಯಾವ ದಿನವನ್ನಾದರೂ ಕೂಡ ಭಕ್ತಿಯಿಂದ ನಡೆಸಿ ಎಂಬುದಾಗಿ ವಿನಂತಿಸುತ್ತೇನೆ. ಉಪವಾಸವನ್ನು ನಡೆಸುವವರು 18ರಂದು ಶುದ್ಧ ಉಪವಾಸವಿದ್ದು 19ರಂದು ಲಘು ಉಪಹಾರಗಳನ್ನು ಸ್ವೀಕರಿಸಬಹುದು. 2 ದಿವಸಗಳನ್ನು ನಡೆಸಿದರೆ ವಿಶೇಷ ಪುಣ್ಯ ಫಲಗಳಿವೆ ಎಂಬ ಸರ್ವಸಾಮಾನ್ಯರಿಗೆ ಸ್ಪಷ್ಟೀಕರಣ ಸಮಾಧಾನವನ್ನು ನೀಡುತ್ತಾ ಶ್ರೀಕೃಷ್ಣ ಅವತಾರದ ಕಥೆಯನ್ನು ಸಹ ಈ 3 ದಿನಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಆದಷ್ಟು ಆಲಿಸಿ ಕೃಷ್ಣಾನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ. ವೀಕ್ಷಕರೇ, ವೈಕುಂಠಪತಿಯೂ ಜಗದೇಕ ಬಂಧುವೂ ಆದ ಶ್ರೀಮನ್ನಾರಾಯಣನು ಭುವಿಗೆ ಬರುವ ಮುನ್ನ ದ್ವಿತೀಯ ಮಕ್ಕಳಾದ ದೈತ್ಯರ ಪ್ರಾಬಲ್ಯವೂ ಅತಿಯಾಗಿ ಮಿತಿಮೀರಿ ಎಲ್ಲೆಡೆ ಅಧರ್ಮವು ತಾಂಡವವಾಡುತ್ತಿತ್ತು. ಸಕಲ ವೈದಿಕ ಕರ್ಮಗಳಿಗೆ, ಹೋಮ ಹವನ ಶಾಂತಿ ಸತ್ಕರ್ಮಗಳಿಗೆ ವಿಘ್ನವೂ ಒದಗಿತ್ತು. ಅಸಂಖ್ಯ ಶ್ರೀಹರಿಯ ಭಕ್ತರ ಮೇಲೆ ಅಪಚಾರ ಅತ್ಯಾಚಾರವೆಸಗುತ್ತಿರುವುದನ್ನು ಕಂಡು
ಭೂಮಿ ತಾಯಿಯೇ ಕಂಗೆಟ್ಟಿದ್ದಳು. ಶ್ರೀಹರಿದ್ವೇಷಿಗಳ, ರಾಕ್ಷಸರ, ಅಧರ್ಮಿಗಳ, ದುಷ್ಟ ರಾಜರ ಅಟ್ಟಹಾಸವು 14 ಲೋಕಗಳಲ್ಲಿ ಉತ್ಕೃಷ್ಟತೆಯ ಪರಾಕಾಷ್ಠೆಯನ್ನು ತಲುಪುವಾಗ ಬ್ರಹ್ಮೇಂದ್ರಾದ್ರಿ ಸಕಲ ದೇವತೆಗಳು ಭೂದೇವಿಯ ಗೋವಿನ ರೂಪದೊಂದಿಗೆ ಎಲ್ಲರೊಟ್ಟಾಗಿ ಕ್ಷೀರಸಾಗರದ ತಡಿಯಲ್ಲಿ ಬಂದು ವಿಧ ವಿಧವಾಗಿ ದೇವನನ್ನ ಪ್ರಾರ್ಥಿಸತೊಡಗಿದರು. ನೊಂದ ಗೋರೂಪಧಾರಿಣಿ ಪತ್ನಿ ಭೂದೇವಿ ಬ್ರಹ್ಮ ರುದ್ರೇಂದ್ರಾದಿ ಸರ್ವ ದೇವತೆಗಳ ಪ್ರಾರ್ಥನೆಗೆ ಭಕ್ತ ಪರಾಧೀನನಾದ ಬ್ರಾಹ್ಮಣ ಬಂಧುವಾದ ಗೋವಿಂದ ಓಡೋಡಿ ಬಂದ. ದಯಾಸಮುದ್ರನಾದ ದಾಮೋದರನು ಎಲ್ಲರನ್ನೂ ಶಾಂತಿ ಸಮಾಧಾನಗೊಳಿಸಿ ಭೂಭಾರವನ್ನು ಕಡಿಮೆ ಮಾಡುವ ತನ್ನ ಸಂಕಲ್ಪವನ್ನು ಪ್ರಕಟಪಡಿಸಿದ. ತನ್ನೆಲ್ಲ ಯೋಜನೆಗಳನ್ನು ಲಕ್ಷ್ಮೀದೇವಿ ಬ್ರಹ್ಮದೇವರಲ್ಲಿ ಒಪ್ಪಿಸಿ ಭಗವಂತ ಅದೃಶ್ಯನಾದ ಮೇಲೆ ಲಕ್ಷ್ಮಿಯಾದಿ ಎಲ್ಲ ದೇವತೆಗಳು ಶ್ರೀಹರಿಯ ಸಂಕಲ್ಪದಂತೆ ಅವನ ಸೇವೆಗೈಯುವ ಸದವಕಾಶವನ್ನು ಸಾರ್ಥಕಪಡಿಸಿಕೊಳ್ಳಲು ಭುವಿಗೆ ಇಳಿಯಲು ಮೊದಲೇ ಸಿದ್ಧರಾದರು. ತನ್ನ ಪತಿ ಶ್ರೀಮನ್ನಾರಾಯಣನ ಆಜ್ಞೆಯಂತೆ ಲಕ್ಷ್ಮೀದೇವಿಯು ಭುವಿಯಲ್ಲಿರುವ ವಸುದೇವ ದೇವಕಿಯರಿದ್ದಲ್ಲಿಗೆ ತೆರಳಿ ತನ್ನ ಮಾಯಾಶಕ್ತಿಯಿಂದ ದೇವಕಿಯ ಉದರದಲ್ಲಿದ್ದ 7ನೇ ಗರ್ಭದ ಶಿಶುವನ್ನು ಹೊರತೆಗೆದು ವಸುದೇವನ ಇನ್ನೋರ್ವ ಮಡದಿ ರೋಹಿಣಿಯ ಹೊಟ್ಟೆಯಲ್ಲಿ ಇಡುತ್ತಾಳೆ. ಇದರಿಂದ 7ನೇ ಶಿಶುವುಳ್ಳ ಗರ್ಭವು ಪಾತವಾಯಿತೆಂದು ಕಂಸನ ಮಥುರೆಯಲ್ಲಿ ಪ್ರಚಾರವಾಗುತ್ತದೆ. ಹೀಗೆ ಆ ಪರಮಾತ್ಮನ ಶಯ್ಯೆಯಾದ ಶೇಷದೇವರೇ ಬಲರಾಮರಾಗಿ ಕೃಷ್ಣನಿಗಿಂತ ಮೊದಲೇ ರೋಹಿಣಿಯಲ್ಲಿ ಹರಿಸಂಕಲ್ಪದಂತೆ ಕೃಷ್ಣನಿಗೆ ಅಣ್ಣನಾಗಿ ಜನಿಸುತ್ತಾರೆ. ದೇವಕಿಯ 8ನೇ ಗರ್ಭದ ಶಿಶುವೇ ಕಂಸನಿಗೆ ಮರಣಾಂತಕ ಎಂದು ಅಶರೀರವಾಣಿಯು ಮೊದಲೇ ಆಗಿದ್ದರಿಂದ ಅದರ ಆಗಮನಕ್ಕಾಗಿ ಅದನ್ನು ಸಹ ಮುಗಿಸುವುದಕ್ಕಾಗಿ 6 ಶಿಶುಗಳನ್ನು ಕೊಂದ ಕಂಸನು ಹಪಹಪಿಸುತ್ತಿದ್ದನು. ಇಷ್ಟೆಲ್ಲ ಪೂರ್ವ ಸಿದ್ಧತೆಗಳು ನಡೆದ ಮೇಲೆ ಸೂಕ್ತ ಕಾಲವನ್ನು ಶ್ರೀಮನ್ನಾರಾಯಣನು ನಿರೀಕ್ಷಿಸತೊಡಗಿದನು. ಇತ್ತ ಕಡೆ ವೈಕುಂಠದ ದ್ವಾರಪಾಲಕರಾಗಿದ್ದ ಜಯ ವಿಜಯರು ಸನಕ ಸನಂದನಾದಿ ಋಷಿಗಳ ಶಾಪದಿಂದ ವೈಕುಂಠ ಸ್ಥಾನಭ್ರಷ್ಟರಾಗಿ ಭುವಿಯಲ್ಲಿ ಶಿಶುಪಾಲ ದಂತಭಕ್ತರ ಎಂಬ ಹೆಸರಿನಿಂದ ದುಷ್ಟ ಕಂಸನಿಗೆ ಸಹಾಯಕರಾಗಿದ್ದರು. ಸರ್ವ ಸಜ್ಜನ ಭಕ್ತೋದ್ಧಾರ ಭೂಭಾರ ಹರಣಕ್ಕಾಗಿ ಕಂಸ ಮಾಗದ ಶಿಶುಪಾಲಾದಿ ದೈತ್ಯರ ಸಂಹಾರಕ್ಕಾಗಿ ದೇವಕಿಯ 8ನೇ ಗರ್ಭದಲ್ಲಿ ಭಗವಂತನು ಪ್ರವೇಶಿಸಿದನು. ಬ್ರಹ್ಮಾದಿ ಸಕಲ ದೇವತೆಗಳು ಗರ್ಭಸ್ಥ ಶಿಶುರೂಪದಲ್ಲಿದ್ದ ಭಗವಂತನನ್ನ ವಿವಿಧ ಮಂತ್ರ ಧ್ಯಾನ ಸ್ತೋತ್ರಗಳಿಂದ ಸ್ತುತಿಸುತ್ತಿರುವಾಗ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯ ಮಧ್ಯರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನಿರುವಾಗ ಭಗವಂತ ಅವತಾರವೆತ್ತಿ ವಸುದೇವ ದೇವಕಿಯರಿಗೆ ಕಾರಾಗೃಹದಲ್ಲಿ ಪ್ರತ್ಯಕ್ಷನಾಗಿ ತಲೆದೋರುತ್ತಾನೆ. ತಂದೆ ವಸುದೇವನೇ ವಿಧ ವಿಧವಾಗಿ ಶಂಖಚಕ್ರ ಗದಾಧಾರಿಯಾದ ಸಚ್ಚಿದಾನಂದ ಸ್ವರೂಪಿಯಾದ ಅದ್ಭುತ ಮನೋಹರ ರೂಪವನ್ನು ಧ್ಯಾನಿಸಿದಾಗ ಶ್ರೀಹರಿಯ ಆಜ್ಞೆಯಂತೆ ಮಧ್ಯರಾತ್ರಿಯಲ್ಲಿ ಒಂದು ಬುಟ್ಟಿಯಲ್ಲಿ ಮಗುವಾದ ಆ ಭಗವಂತನನ್ನು ಇಟ್ಟುಕೊಂಡು ವಸುದೇವ ಯಶೋದೆ ನಂದಗೋಪರ ಅರಮನೆಗೆ ತೆರಳುತ್ತಾನೆ. ಸಕಲ ಚರಾಚರ ಜಗತ್ತು ಸ್ತಬ್ಧವಾಗಿ ನಿದ್ರಿಸುತ್ತಿರುವಾಗ ಪ್ರಕೃತಿಯು ಸುಮಧುರ ಪುಷ್ಪಾಲಂಕಾರ ಪರಿಮಳದಿಂದ ಪರಿಸರವೆಲ್ಲ ಪಸರಿಸುತ್ತಿರುವಾಗ ಗರುಡ ಗಂಧರ್ವ ಚಾರಣ ಸಿದ್ಧ ವಿದ್ಯಾಧರರು ಗಾನ ಮಾಡುತ್ತಿರುವಾಗ ದೇವತೆಗಳ ದುಂದುಭಿನಾದ ಪುಷ್ಪವೃಷ್ಟಿಯೊಂದಿಗೆ ವರುಣದೇವನು ಮಳೆಯನ್ನ ಸುರಿಸಿ ಪ್ರಾರ್ಥಿಸುತ್ತಿರುವಾಗ ಸಚ್ಚಿದಾನಂದ ಸ್ವರೂಪಿಯನ್ನ ಹೊತ್ತು ಸಾಗುತ್ತಿರುವ ವಸುದೇವನಿಗೆ ಯಾವ ತೊಂದರೆಗಳೂ ಬರಲಿಲ್ಲ. ಕೃಷ್ಣನ ನಾಮಸ್ಮರಣೆಯೇ ಸಕಲ ಬಂಧನಗಳನ್ನು ಕಳೆವಾಗ ಕೈಯಲ್ಲಿಯೇ ಭಗವಂತನಿರುವಾಗ ಆ ವಸುದೇವನಿಗೆ ಯಾವ ಕಾರಾಗೃಹದ ಬಂಧನಗಳು ದುಷ್ಟ ರಾಕ್ಷಸರ ಉಪಟಳವೂ ಆಗಲು ಹೇಗೆ ಸಾಧ್ಯ? ಕಾರಾಗೃಹದ ಬಾಗಿಲು ತನ್ನಷ್ಟಕ್ಕೆ ತೆರೆಯಿತು. ಕಾವಲುಗಾರರೆಲ್ಲ ಮೋಹದ ನಿದ್ರೆಯಲ್ಲಿ ಆವರಿಸಿದ್ದಾಗ ಮಗುವಿಗೆ ಜೋರಾದ ಮಳೆಯ ನೀರು ಬೀಳದಂತೆ ಶೇಷದೇವನೇ ಕೊಡೆಯಾಗಿ ಹಿಂದಿನಿಂದ ಬರುತ್ತಿರುವಾಗ ವಸುದೇವನು ಭೋರ್ಗರೆಯುತ್ತಿರುವ ಯಮುನೆಯನ್ನ ದಾಟಿ ಯಶೋದೆಯ ಬಳಿಯಲ್ಲಿ ಆ ಮಗುವನ್ನ ತಂದಿಟ್ಟು ಆಗ ತಾನೇ ಹುಟ್ಟಿರುವ ಲಕ್ಷ್ಮೀದೇವಿ ದುರ್ಗಾರೂಪಿಣಿಯಾದ ಹೆಣ್ಣು ಮಗುವನ್ನು ಹಿಂದೆ ತರುತ್ತಾನೆ. ಹೀಗೆ ದೇವಕಿ ಯಶೋದೆಯರು ಇಬ್ಬರೂ ಸಹ ಅವರ ಮನದಾಶೆಯಂತೆ ಕೃಷ್ಣನ ತಾಯಿಯಾಗುವ ಭಾಗ್ಯವನ್ನು ಪಡೆಯುತ್ತಾರೆ. 8ನೇ ಶಿಶು ಜನನವಾದ ವೃತ್ತಾಂತವನ್ನು ಕೇಳಿದ ಕಂಸ ಬೆಳಿಗ್ಗೆ ಓಡೋಡಿ ಬಂದು ಕಾರಾಗೃಹದಲ್ಲಿ ನೋಡುವಾಗ ಹೆಣ್ಣು ಮಗು ದೇವಕಿಯ ಬಳಿಯಲ್ಲಿದ್ದುದನ್ನು ಕಂಡು 6 ಮಕ್ಕಳನ್ನು ಕಲ್ಲಿಗೆ ಬಡಿದು ಕೊಂದಂತೆ ಇನ್ನೇನು ಇದನ್ನು ಕೊಲ್ಲಬೇಕೆಂದಿರುವಾಗ ಆ ಲಕ್ಷ್ಮಿ ದುರ್ಗಾದೇವಿಯು ಚಂಡಿ ಚಾಮುಂಡಿ ಭದ್ರಕಾಳಿಯ ರೂಪವನ್ನು ಧರಿಸಿ ಕಂಸನ ಕೈಯಿಂದ ಮೇಲಕ್ಕೆ ಅಗಸಕ್ಕೆ ಚಿಮ್ಮಿ ನುಡಿಯುತ್ತಾಳೆ. ದುಷ್ಟ ಕಂಸನೇ, ನಿನ್ನ ಹಂತಕಳು ನಾನಲ್ಲ.
ಈಗಾಗಲೇ ಅವನು ಹುಟ್ಟಿ ಆಗಿದೆ ಎನ್ನುವಾಗ ಕಸಿವಿಸಿಕೊಂಡ ಕಂಸ ಕೋಪ, ಆತಂಕ, ಕಳವಳದಿಂದ ಉದ್ವಿಗ್ನಗೊಳ್ಳುತ್ತಾನೆ. ಮುಂದೆ ಯಶೋದೆ ನಂದಗೋಪರ ಬಳಿಯಲ್ಲಿಯೇ ಬೆಳೆದ ಲೀಲಾಮೂರ್ತಿ ಕೃಷ್ಣ ಕಂಸ ಕಳುಹಿದ ಪೂತನಿ, ಶಕಟಾಸುರ, ಧೇನುಕಾಸುರ, ಬಕಾಸುರಾದಿ ಅನೇಕ ದುಷ್ಟ ರಾಕ್ಷಸರನ್ನು ಸಂಹಾರಗೈದು ಯಮುನೆಯಲ್ಲಿದ್ದ ಕಾಳಿಂಗನನ್ನು ಮರ್ದಿಸಿ ನಂದ ವ್ರಜದ ಗೋಪ ಗೋಪಿಕಾಸ್ತ್ರೀಯರ ಮುದ್ದಿನ ಮಗುವಾಗಿ ಬೆಳೆದ ಇಂದ್ರನ ಸೊಕ್ಕನ್ನು ಮುರಿಯಲು ಗೋವರ್ಧನೋದ್ಧಾರವನ್ನು ಮಾಡಿ ಮಾವ ಕಂಸನನ್ನು, ಶಿಶುಪಾಲ, ದಂತಭಕ್ತರ ಮಗದ ಮುಂತಾದ ಎಲ್ಲ ದುರಾತ್ಮರನ್ನು ಸದೆಬಡಿದು ಕುಂತಿ ಪುತ್ರರಾದ ಧರ್ಮಾತ್ಮನಾದ ಪಾಂಡವರಿಗೆ ರಕ್ಷಕನಾಗಿ ನಿಂತು ದುರ್ಯೋಧನನ ಸರ್ವ ಕುಲ ಪರಿವಾರವನ್ನು ಧ್ವಂಸಗೈದು ಭಗವದ್ಗೀತೆಯನ್ನು ಅರ್ಜುನನ ಮುಖಾಂತರ ಪೂರ್ಣ ಜಗತ್ತಿಗೆ ನೀಡಿ ಭೂಭಾರ ಹರಣವನ್ನು ಮಾಡುತ್ತಾನೆ. 16,108 ಮಡದಿಯರಿಗೆ ಪ್ರೀತಿಯ ಪತಿಯಾಗಿ, ಬಲರಾಮನಿಗೆ ತುಂಟ ತಮ್ಮನಾಗಿ, ಭಕ್ತರಿಗೆ ಅಭಯದಾಯಕನಾಗಿ, ಗೋಪಾಲ ಗೋಪಿಯರ ಹಾಗೆಯೇ ರುಕ್ಮಿಣಿ ಸತ್ಯಭಾಮಾದಿಗಳ ಪ್ರಾಣಪ್ರಿಯನಾಗಿ 14 ಲೋಕವನ್ನು ರಕ್ಷಿಸಿದ ಭಗವಂತ ಶ್ರೀಕೃಷ್ಣನ ಲೀಲೆಗಳು ಅಪಾರ, ಅಪರಿಮಿತ, ಅನಂತವಾಗಿದೆ. ಶ್ರೀಕೃಷ್ಣಾವತಾರದ ಶುಭ ದಿನದ ಈ ಪುಣ್ಯಕಾಲದಲ್ಲಿ ಈ ಪುಣ್ಯ ಕಥಾ ಶ್ರವಣದಿಂದ ಎಲ್ಲ ಭಕ್ತರಿಗೆ ಲೀಲಾ ಮಾನುಷ ವಿಗ್ರಹನಾದ ಶ್ರೀಕೃಷ್ಣನ ಪೂರ್ಣಾನುಗ್ರಹವಾಗಲಿ ಎನ್ನುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ ವಚನ ಕುಸುಮವನ್ನು ರುಕ್ಮಿಣೀಶ ಶ್ರೀಕೃಷ್ಣನ ಚರಣದಲ್ಲಿ ಅರ್ಪಿಸುತ್ತೇನೆ. ಸಮೇ ಕೃಷ್ಣ ಪ್ರಸೀದತು, ಸಮೇ ಕೃಷ್ಣ ಪ್ರಸೀದತು.